ಮಕ್ಳು ನೋಡಿ ಹೋಟೆಲಿಗೆ ರೆಡಿ. ಅಷ್ಟು ಶೆಕೆ ಇದೆ, ಸಿಕ್ಕಾಪಟ್ಟೆ ಶೆಕೆ. ನೋಡಿ ಇವತ್ತು ಬಲಿ ಮಗಳು ನೋಡಿ, ಇವತ್ತು ನಮ್ಮ ಚೋಟಿನೇ ನನ್ನ ಮಗಳಿಗೆ ಸ್ನಾನ ಮಾಡಿಸಿರೋದು. ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ದೇನೆ ಅಂದರೆ ಎಣ್ಣೆ ಹಾಕಿದ್ದೆ. ಅದು ನಾನು ಇವತ್ತು ವಾರ ಇರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವನೇ ಸ್ನಾನ ಮಾಡಿಸಿರೋದು. ಇವಳಿಗೆ ಎಣ್ಣೆ ಹಾಕಿದ್ದೆ, ಅದು ತಣ್ಣೀರಲ್ಲಿ ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ದೆ. ನನಗೆ ಶಾಕ್. ಒಂದು ಚೂರು ಆಯಿಲ್ ಇಲ್ಲ, ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಅವನೇ ಕರ್ಕೊಂಡು ಬಂದಿದ್ದ. ಅಲ್ಲ ಮನೆ ತಂಗಿನ ಚೆನ್ನಾಗಿ ಕೇರ್ ಮಾಡುತ್ತೆ ಇದು. ನೋಡಿ ನಾವೆಲ್ಲ ರೆಡಿ ಆಗಾಯ್ತು. ಇಲ್ಲಿ ನಮ್ಮ ಚುಪ್ಪಿ ಬನ್ನಿ ಬನ್ನಿ ಅಂದರೆ ಇಲ್ಲೇ ಮನೆ ಹತ್ರ ಅಲ್ವಾ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಹಾಗಾಗಿ ಹೊರಟು ಸಿಂಪಲಾಗಿ. ಯಾಕಂದರೆ ನಮ್ಮ ಮಗ ಬಂದು 2 days ಆಯಿತು ಎಲ್ಲಿಗೂ ಕರ್ಕೋಗಿ ಇಲ್ಲೊಳ್ಳೆ ಚಿಕ್ಕಿ ಅಂತ ರಾಗ ಹೇಳಿತಿತ್ತು. ಇವತ್ತೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದು. ದಿನ ಸಂಜೆ ವಾಕ್ ಹೋಗ್ತಿದ್ದು, ಬಟ್ ಅವನಿಗೆ ವಾಕ್ ಯಾಕೋ ಬೋರ್ ಆಯಿತು. ಹಾಗಾಗಿ ಇವತ್ತು ಹೊರಗಡೆ ಕರ್ಕೊಂಡು ಇನ್ನೇನು ನಮ್ಮ ನಾಯ್ಡು ಹೋಟ್ಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಾಳೆ ಲೂಲು ಮಾಲ್ ಅಂತೆ. ನಮ್ಮ ಅತ್ತಿಗೆ ಮಕ್ಕಳು ಬಂದಾಗ ವಿಡಿಯೋ ನೋಡಿದ್ದೇನೆ, ನಾವು ಲೂಲು ಮಾಲ್ಗೆ ಹೋಗಿದ್ದು. ಅಲ್ಲಿ ಅವಾಗಿಂದ ನಾನು ಹೋಗಬೇಕು ಚಿಕ್ಕಿ ಅಂತ ಬಂದಿದ್ದಾನೆ ಸರಿ. ಬಟ್ 2 ದಿನ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ಮನೇಲಿ ಕೂತು ಬೋರ್ ಆಗಿದೆಯಂತೆ ಅವನಿಗೆ, ಶೆಕೆ ಅಂತೆ. ಇಲ್ಲಿ ನಮ್ಮ ಅಮ್ಮ ಎಲ್ಲಿ ಹೋಯ್ತು? ಇಲ್ಲಿದೆ ಅಮ್ಮ. ನಮ್ಮಮ್ಮ ನಮ್ಗಿಂತ ಮುಂಚೆನೆ ರೆಡಿ ಆಗಿದೆ. ಇಲ್ಲಿ ಅಮ್ಮ ಈಗ ಇಳಿಯೋದು ಕಲ್ತ್ಬಿಟ್ಟಿದೆ. ಹಂಗಂತ ನಮ್ಮ ಅಮ್ಮ ಮೊದಲೆಲ್ಲ ಅದಕ್ಕೆ ಸ್ಟೆಪ್ಸ್ ಹತ್ತಕ್ಕೆ ಇಳಿಯೋಕ್ಕೆ ಗೊತ್ತಿರಲಿಲ್ಲ. ಈಗ 2 days ಕಲ್ತ್ಬಿಟ್ಟಿದೆ. ನಮ್ಗಿಂತ ಫಾಸ್ಟಾಗಿ ಇಳಿದು ಸುಮ್ಮನೆ ಹತ್ತೋದು ಇಳಿಯೋದು. ಅದು ಖುಷಿ ಆಗ್ಬಿಟ್ಟಿದೆ. ಬೆನ್ನು ನೋವು ಬರುತ್ತೆ ಅಂತ. ಹಾಗಾಗಿ ನಾವು ಅದು ಅಭ್ಯಾಸ ಮಾಡಿರಲಿಲ್ಲ. ಮೊನ್ನೆ ಈಗ ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಆಟೋಮೆಟಿಕ್ ಅದೇ ಕಲ್ತ್ಕೊಂಡ್ಬಿಟ್ಟಿದೆ. ಹಾಗಂತ ಏನು ಗೊತ್ತಾ, ನಮ್ಮ ಅಮ್ಮಗೆ ನಮ್ಮ ಚೋಟು ಕಂಡ್ರೆ ಅಷ್ಟಕ್ಕಷ್ಟೇನೆ ಸ್ವಲ್ಪ ಅವನು ರೇಗಿಸ್ತೀನಿ, ಕೀಟ್ಲೆ ಮಾಡ್ತೇನೆ. ಹಾಗಾಗಿ ಮತ್ತು ಸುಮ್ಮನೆ ಇದು ಕೂಡ ಏನೇನೋ ಬಗ್ಲುತ್ತಾ ಕೂತ್ಕೊಳ್ಳುತ್ತೆ ಒಂದೊಂದ್ಸರಿ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಏನು ಗೊತ್ತಾ, ಸುಮ್ಮನೆ ಆಟ ಆಡಿಸ್ತಾ ಇರ್ತೀವಿ. ನಮ್ಮ ಮನೆಯವ್ರು ನನಗೆ ಹೊಡಿಯತ್ತಾರ, ನಾನು ಮಗಳಿಗೆ ಹೊಡಿಯತ್ತಾರ. ಆವಾಗ ಬಗ್ಲುತ್ತಾ ಇರುತ್ತೆ, ಕಚ್ಚಿತೆ ಏನೋ ಮಾಡೋಕ್ಕೆ ಬರುತ್ತೆ. ಅದನ್ನ ನೋಡೋಣ ನಮ್ಮ ಚೋಟಿಗೆ ಹೊಡಿಯೋಕೆ ಹೋಗ್ತೀನಿ. ನಾನು ನೋಡೋಣ ಏನು ಮಾಡುತ್ತೆ ಅಂತ. ಮೊನ್ನೆ ಹೊಡಿಯೋಕೆ ಹೋದ್ರೆ ಅವನಿಗೂ ನನಗೂ ಸಂಬಂಧನೇ ಇಲ್ಲ, ಓಡಾಡ್ತಾ ಇತ್ತು. ಅದೇ ಮೊನ್ನೆ ನಮ್ಮ ಮನೆಯವ್ರು ಇನ್ನೂ ರೆಡಿ ಆಗಿಲ್ಲ. ಈಗ ರೆಡಿ ಆಗ್ತೀನಿ ಅಂತಿದ್ರು. ಹಾಗಾಗಿ ನಾವು ಹೊರಟು ನಿಂತಿದ್ದು. ಬಟ್ ನಾವು ಆ್ಯಕ್ಚುಲಿ ರೆಡಿಯಾಗಿ 1/4 ಗಂಟೆ ಆಯಿತು. ಇವ್ರು ಇನ್ನೂ ಅಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ. ಕೋಪ ಬರಲ್ವೋ ಇವು, ಆದರೆ ನಗ್ನಗ್ತ ಹೋಗ್ಬೇಕಿಲ್ಲ ಅಂದರೆ ಕ್ಯಾನ್ಸಲ್ ಆದರೂ ಆಯಿತು, ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡಿ ಮತ್ತೆ ಫ್ರಿಜ್ಜಿಗೆ ಇರ್ತದೆ. ನಮ್ಮ ಅಪ್ಪ ಬರೋದು ಒಂದು 5 ನಿಮಿಷ ಲೇಟ್ ಆಗುತ್ತೆ ಅನ್ನೋದಕ್ಕೆ. ಮತ್ತೆ ಕೋಲ್ಡ್ ಹೋಗ್ಬಿಡುತ್ತಲ್ಲ, ಹಾಗಾಗಿ ಹೊರಡ್ತಾ ಇದ್ದೀವಿ. ಅಂತೂ ಇಂತೂ ಹೋಟೆಲ್ಗೆ ಹೋಗ್ತಾ ಇದ್ವಿ. ನಾವು ಹೊರಟು ಅರ್ಧ ಗಂಟೆ ಮೇಲೆ ನಮ್ಮ ಮನೆಯವರು ರೆಡಿಯಾಗಿ ಬಂದಿದ್ದು. ಯಾವಾಗಲೂ ಹೀಗೇ. ಮತ್ತು ನಮ್ಮ ಜೊತೆ ಯಾವಾಗಲೂ ಅಮ್ಮು ಬರುತ್ತೆ. ಅಮ್ಮು ಬಂದು ಇದು ಕಾರಲ್ಲಿ ಕೂರಿಸ್ಬಿಡ್ತೀವಿ, ಬೋನ್ ಕೊಟ್ಬಿಟ್ಟು ಅತ್ತಿಂತ ಹಾಕಿ ಕೂತ್ಕೊಂಡ್ಬಿಡುತ್ತೆ. ಮತ್ತು ಹೋಗಿ ಕೂತ್ಕೊತಾ ಇದ್ದಾಗೇ ನಮ್ಮ ಚೋಟು ಅಲ್ಲಿ ಇದ್ದಿದ್ದು ಉಪ್ಪು ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಉಪ್ಪು ಸಾಸಿ ಸಾಸ್ ಹಾಕ್ಕೊಂಡು ಎಲ್ಲ ನೆಕ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಜೋರು ಮಾಡಿದೆ. ಹಾಗಾಗಿ ನನ್ನ ಜೊತೆ ಸ್ವಲ್ಪ ಕೋಪ ಮಾಡ್ಕೊಂಡಿದೆ. ಬರೀ ಅಳ್ತಾನೆ ಇವನೊಬ್ಬ. ನಾವು ಇನ್ನೇನು ಇಲ್ಲಿಗೆ ಬಂದಮೇಲೆ ಮಟನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸು ಮತ್ತು ಚಿಲ್ಲಿ ಚಿಕನ್ ತೊಗೊಳ್ತಿದ್ದೆ. ಬಟ್ ಈ ಸರಿ ಚಿಲ್ಲಿ ಚಿಕನ್ ಬದಲಿಗೆ ಚಿಕನ್ ಗೋಬಿ ತೊಗೊಂಡು, ಮತ್ತು ನನ್ನ ಮಗಳಿಗೆ ಪರೋಟ ಬೇಕು ಅಂತ ಹೇಳ್ತು. ಹಾಗಾಗಿ ಪರೋಟ ತಗೊಂಡು ತಿಂದ್ಕೊಂಡು ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ನನಗೆ ಗೋಬಿಗಿಂತ ನನಗೆ ಚಿಲ್ಲಿ ಚಿಕನ್ನೇ ಚೆನ್ನಾಗಿತ್ತು. ನಂದು ನನ್ನ ಮಗಳು ಮತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಅಲ್ಲೇ ಇನ್ನೇನು ಅಮ್ಮಗೆ ಬೋನ್ ಹಾಕಿದ್ವಲ್ಲ ಅದು ತಿಂತಾಯಿತ್ತು. ಸೊ ಹಾಗಾಗಿ ಸುಮ್ಮನೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನೇನು ಮಕ್ಕಳು ಬಿಟ್ಕೊಂಡೆಲ್ಲ ಇರೋಕ್ಕೆ ಖುಷಿಯಾಗುತ್ತೆ. ಒಂಥರ ತುಂಬ ಚೆನ್ನಾಗಿತ್ತು ಆ ಜಾಗ, ತುಂಬ ಚೆನ್ನಾಗಿದೆ ಆ ಜಾಗ ಒಂಥರ. ಯಾಕಂದರೆ ರೋಡ್ ಸೈಡೇ ಏನಿಲ್ಲ, ಫ್ರೀಯಾಗಿ ಈಗ ಒಂದು ಸ್ವಲ್ಪ ಹೊತ್ತು ತಿಂದು ಅಲ್ಲೇ ವಾಕ್ ಮಾಡಿಕೊಂಡು ಮಕ್ಕಳು ಆಟ ಆಡಿಸ್ಕೊಂಡು ಬರ್ಬೋದು. ನಂಗೆ ಆಗಾಗ ಆ ಜಾಗ ತುಂಬ ಇಷ್ಟ ಆಯಿತು ನನಗೆ. ನಾವು ಕಾರ್ ನೋಡ್ತಾ ಇದ್ದೀವಿ. ಇದೇ ತಗೊಳ್ಳೋದು ಅಂತ. ಚಿಪ್ಪಿ ಯಾವುದು ಕಾರ್ ತಗೊಳ್ಳೋದು ನಾವು? ಯಾವುದದ್ದು? MG ಎಲೆಕ್ಟ್ರಿಕ್ ಕಾರ್. ಸದ್ಯಕ್ಕೆ ನಾವು ಯಾವ ಕಾರ್ ತಗೊಳ್ಳಲ್ಲ. ಸುಮ್ಮನೆ ಕೇಳಿದೆ ನಮ್ಮ ಚೋಟನಷ್ಟೇ, ಸುಮ್ಮನೆ ಹೇಳಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.